ಇವತ್ತಿನ ದಿವಸ ಬೆಂಗಳೂರು ಮಹಾನಗರದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ರಾಜ್ಯದಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಯಿತು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು 1 ವರ್ಷ ಆಯಿತು. ಈ ಕಾಂಗ್ರೆಸ್ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಅವರು ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಆದ್ರೆ ಏನು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅವೆಲ್ಲವೂ ಸಹ ಇವತ್ತು ಸುಳ್ಳು ಅಂತೇಳಿ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ. ಇವತ್ತಿನ ದಿವಸ ಏನು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ 1 ವರ್ಷದಿಂದ ಒಂದು ಪ್ರತಿಭಟನೆ ಮಾಡಿದ್ರು. ಇದೇ ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರ ಅವತ್ತು ಹೆಚ್ಚು ಮಾಡಿದ್ರು ಅಂತ ಹೇಳಿ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಅವತ್ತು ಏನು ಇವತ್ತು ಹೋರಾಟವನ್ನ ಮಾಡಿದ್ರು. ಅವತ್ತೊಂದು ಮಾತನ್ನು ಹೇಳಿದ್ರು ಮುಖ್ಯಮಂತ್ರಿಗಳು, ಏನು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಈ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆಯಿಂದ ಹಿಡಿದು ಪ್ರತಿಯೊಂದು ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಇರಬಹುದು, ಟ್ಯಾಕ್ಸಿಯಲ್ಲಿ ಓಡಾಡ್ತಕ್ಕಂಥವ್ರು ಇರಬಹುದು, ಪ್ರತಿಯೊಂದು ಬೆಲೆಯನ್ನು ಸಹ ಹೆಚ್ಚಾಗ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ದೊಡ್ಡ ಭಾಷಣ ಮಾಡಿದ್ರು. ರಾಜ್ಯದ ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ರು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ನೀವು ಜನ ಅಧಿಕಾರಕ್ಕೆ ತಗೊಂಡ್ಬನ್ನಿ. ಅಧಿಕಾರಕ್ಕೆ ತಂದಂತ ಸಂದರ್ಭದಲ್ಲಿ ನಾವು ಇವೆಲ್ಲ ಬೆಲೆಗಳನ್ನ ನಾವು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಅವ್ರು ಏನು ಮಾತನ್ನ ಕೊಟ್ಟು ಈ ರಾಜ್ಯದಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟು ಏನು ಅಧಿಕಾರಕ್ಕೆ ತಂದ್ರು. ಆದ್ರೆ ಅವರು ಅಷ್ಟೋ ಭರವಸೆಗಳು ಸುಳ್ಳಾಗಿ ರಾಜ್ಯದಲ್ಲಿ ಜನ ವಿರೋಧಿ ನೀತಿ ಸರ್ಕಾರ ಇದೆ ಅಂತ ಹೇಳಿ ಇವತ್ತು ಅವರು ಪ್ರೂವ್ ಮಾಡಿದ್ದಾರೆ. ರಾಜ್ಯದಲ್ಲಿ ಜನ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದ್ದಾರೆ. ಯಾರು ಸಹ ಜನಸಾಮಾನ್ಯರು, ಸಾಮಾನ್ಯ ಜನ, ಕೂಲಿ ಕಾರ್ಮಿಕರು, ಬಡವರು ಇವತ್ತಿನ ದಿವಸ ಸರಿಯಾದ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ರಾಜ್ಯ ಸರ್ಕಾರ 1 ವರ್ಷ ಆಯ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಈಗಾಗಲೇ ಒಬ್ಬ ಮಂತ್ರಿ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ನೋಡಿದರೆ ಸುಮಾರು 87 ಕೋಟಿ ಹಣವನ್ನ ಇವತ್ತು ಅವರು ರಾಜ್ಯ ಸರ್ಕಾರದ ಹಣವನ್ನ ಇವತ್ತು ನುಂಗಿ ನೀರು ಕೊಡಿದ್ದಾರೆ. ಅದು ಏನು ಇವತ್ತಿನ ದಿವಸ ವಿರೋಧ ಪಕ್ಷಗಳು ಹೋರಾಟ ಮಾಡಿದ ನಂತರ ಇವತ್ತು ಅವರು ರಾಜೀನಾಮೆಯನ್ನು ಪಡೆದಿದ್ದಾರೆ. ಈ ರೀತಿ ಅವತ್ತಿನ ದಿವಸ ಹೇಳ್ತಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು, ಏನು ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವತ್ತು ನೋಟಿ ಹೊಡಿತಾ ಇದ್ದಾರೆ ಅಂತ ಹೇಳಿ ನೀವು ಹಗಲು ರಾತ್ರಿ ಧರಣಿಯನ್ನ ಮಾಡಿದ್ರೆ ಅವತ್ತು ತಾವೊಂದು ಅಧ್ಯಕ್ಷರು ಮಾತು ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಏನು ವಿಧಾನಸೌಧದಲ್ಲಿ ಗೋಡೆಯಲ್ಲಿ ನಾವು ಕಿವಿ ಇಟ್ರೆ ದುಡ್ಡು 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 ಅಂತ ಇದ್ದಾರೆ ಅಂತ ಹೇಳಿ. ಆದ್ರೆ ಇವತ್ತು ರಾಜ್ಯದಲ್ಲಿ ಬರೀ ವಿಧಾನಸೌಧ ಹತ್ರ ಕಿವಿ ಇಡೋದಲ್ಲ ಸ್ವಾಮಿ, ಗ್ರಾಮ ಪಂಚಾಯತಿ ಕಟ್ಟದ ಮುಂದೆ ನೀವು ಹೋಗಿ ಕಿವಿ ಇಡಿ, ಕಾಸು 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 ಅಂತ ಇದೆ. ಇವತ್ತು ಅಂತ ಒಂದು ಸರ್ಕಾರ ಇವತ್ತು ರಾಜ್ಯ ಸರ್ಕಾರದಲ್ಲಿ ಜನ ವಿರೋಧಿ ನೀತಿ ಇವತ್ತು ಜನ ವಿರೋಧಿ ನೀತಿ ಅನುಸರಿಸ್ತಕ್ಕಂಥ ಒಂದು ಸರ್ಕಾರ ಇವತ್ತು ನಾವು ಕಾಣ್ತಾ ಇದ್ದೀವಿ. ನಾನು ಬೆಂಗಳೂರು ಮಹಾನಗರದ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತೇನು ರಾಜ್ಯ ಸರ್ಕಾರ ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ 100 ರೂಪಾಯಿಗೂ ಹೆಚ್ಚು ಒಂದು ಲೀಟರ್ಗೆ ಹೆಚ್ಚಳ ಮಾಡಿದರೆ ಕೂಡಲೇ ಇದನ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡದೆ ಹೋದ್ರೆ ಇವತ್ತು ಏನು ನಾವು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ಬೇಕು ಅಂತ ಹೇಳಿ ಇವತ್ತು ಬೆಂಗಳೂರು ಮಹಾನಗರದ ಜನತಾದಳದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಪ್ರತಿಭಟನೆಯನ್ನ ಏನೇನಾದ್ರೂ ಕೂಡಲೇ ಇದನ್ನ ಕಡಿಮೆ ಮಾಡದೆ ಹೋದ್ರೆ ನಾವು ಒಂದು 2-3 ದಿನ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ನಾವು ಮುತ್ತಿಗೆಯನ್ನು ಹಾಕ್ತೀವಿ. ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಪಕ್ಷದ ಹಿರಿಯರು ಶಾಸಕರಾದಂತಹ ತಿಪ್ಪೇಸ್ವಾಮಿ ಸಾಹೇಬರು, ನಮ್ಮ ಕಾನೂನು ಘಟಕದ ಅಧ್ಯಕ್ಷರಾದಂತ AP ರಂಗನಾಥ್ರವರು, ಇನ್ನೊಬ್ಬ ಹಿರಿಯರು ವಿಧಾನ ಪರಿಷತ್ ಸದಸ್ಯರಾದ ಶರವಣರವರು, ಇನ್ನೊಬ್ಬರು ನೂತನವಾಗಿ ವಿಧಾನ ಪರಿಷತ್ಗೆ ಆಯ್ಕೆ ಇರತಕ್ಕಂತ ಜವರಣ್ಣವರು, ನಮ್ಮ ಕಾರ್ಯಾಧ್ಯಕ್ಷರಾದಂತಹ CT ರೇವಣ್ಣವರು, ಯುವ ಘಟಕದ ಅಧ್ಯಕ್ಷರಾದಂತ ಚಂದ್ರಶೇಖರ್ ಅವರು, ಮಹಿಳಾ ವಿಭಾಗದ ಅಧ್ಯಕ್ಷರಾದಂತಹ ಶೈಲಜಾ ರಾವ್ ಅವರು, ಅದೇ ರೀತಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಿಂದಿನ ಪಕ್ಷದ ಪಕ್ಷದಿಂದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಚಿನ್ನೇಗೌಡರು, ಸಾಕಷ್ಟು ಜನ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಮಾಜಿ ಉಪಮುಖ್ಯಮಂತ್ರಿಯಾದಂತ ರಾಮೇಗೌಡರವರು, ಸಾಕಷ್ಟು ಜನ ಎಲ್ಲ ನಮ್ಮ ಈ ಒಂದು ಬೆಂಗಳೂರು ಮಹಾನಗರದ ವತಿಯಿಂದ ಇವತ್ತೇನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.